ವಿ ಲರ್ನ್ ಟುಗೆದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವಿಟಮಿನ್ಗಳು ಮತ್ತು ಪ್ರಮುಖ ಖನಿಜಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆಯೇ ಕೊನೆಯಲ್ಲಿ ಬರುವ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ವಿಟಮಿನ್ಗಳ ವರ್ಗೀಕರಣ. ವಿಟಮಿನ್ಗಳನ್ನು ಮುಖ್ಯವಾಗಿ 2 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ಮೊದಲನೇದಾಗಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಮತ್ತು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು. ಈ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ. ಹಾಗೆಯೇ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ಕೆ. ಎ ಡಿ ಇ ಕೆ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಎ, ಡಿ, ಇ, ಕೆ. ವಿಟಮಿನ್ ಎ. ವಿಟಮಿನ್ ಎ ಅನ್ನು ರೆಟಿನಾಲ್ ಎಂಬ ವೈಜ್ಞಾನಿಕ ಹೆಸರಿಂದ ಕರೀತಾರೆ. ಹಾಗಾದರೆ ವಿಟಮಿನ್ ಎ ಹೊಂದಿರುವ ಆಹಾರ ಪದಾರ್ಥ ಯಾವ್ಯಾವುದು ನೋಡೋದಾದರೆ ಹಾಲು, ಹಳದಿ ಮತ್ತು ಕೇಸರಿ ಬಣ್ಣ ಹೊಂದಿದ ಹಣ್ಣುಗಳು ಅಂದರೆ ಯಾವುದು? ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಪಪ್ಪಾಯಿ ಹಣ್ಣು. ಹಾಗೆಯೇ ಹಸಿರು ತರಕಾರಿಗಳಲ್ಲಿ ಕಂಡುಬರ್ತವೆ. ಕ್ಯಾರೆಟಲ್ಲಿ ಅತ್ಯಧಿಕ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಎ ಇರ್ತವೆ. ಹಾಗೆಯೇ ಮೊಟ್ಟೆ, ಅಣಬೆ, ಬಾದಾಮಿ, ಗೋಡಂಬಿ, ಮೀನು ಮುಂತಾದವುಗಳು. ವಿಟಮಿನ್ ಎ ಕಾರ್ಯ ನೋಡುವುದಾದರೆ ಇದು ಮೂಳೆಗಳ ಬೆಳವಣಿಗೆಗೆ ಸಹಾಯಕ. ಹಾಗೆಯೇ ಹಲ್ಲಿನ ರಚನೆಯನ್ನು ಕಾಪಾಡುತ್ತವೆ. ಆರೋಗ್ಯಕರ ಚರ್ಮವನ್ನು ಹೊಂದಲು ಸಹಾಯಕವಾಗಿದೆ. ಮುಖ್ಯವಾದ ಇನ್ನೊಂದು ಕಾರ್ಯ ಅಂದರೆ ಕಣ್ಣುಗಳ ಕಾರ್ಯಕ್ಷಮತೆಯನ್ನು ಕಾಪಾಡುತ್ತವೆ. ಕಣ್ಣುಗಳ ಕಾರ್ಯಕ್ಷಮತೆಗೆ ವಿಟಮಿನ್ ಎ ಅವಶ್ಯಕ. ಅದೇ ಇರುಳುಗರುಡುತನಕ್ಕೆ ಕಾರಣವಾದ ವಿಟಮಿನ್ ಎ ಆಗಿದೆ. ಇರುಳುಗರುಡುತನ ಕಾಯಿಲೆಗೆ ಕಾರಣವಾದ ವಿಟಮಿನ್ ಯಾವುದಂದರೆ ವಿಟಮಿನ್ ಎ ಕೊರತೆ. ಹಾಗೆಯೇ ರಾತ್ರಿಯ ದೃಷ್ಟಿಗೆ ಅವಶ್ಯಕ. ವಿಟಮಿನ್ ಬಿ. ವಿಟಮಿನ್ ಬಿ ಅನ್ನು ಥಯಾಮಿನ್ ಎಂಬ ವೈಜ್ಞಾನಿಕ ಹೆಸರಿಂದ ಕರೀತಾರೆ. ಹಾಗಾದ್ರೆ ಯಾವ ಆಹಾರ ಪದಾರ್ಥದಲ್ಲಿ ಕಂಡುಬರ್ತವೆ? ಪಿತ್ತಜನಕಾಂಗ ಅಂದರೆ ಯಕೃತ್ತು, ಗೋಧಿ, ಅಕ್ಕಿ, ಸಮುದ್ರ ಆಹಾರ, ಮೀನಿನ ಯಕೃತ್ತಿನ ಎಣ್ಣೆ, ಮೊಟ್ಟೆ, ಹಾಲು, ಹಾಲಿನ ಉತ್ಪನ್ನಗಳು ಯಾವ್ಯಾವುದು? ಪನ್ನೀರು, ಮೊಸರು, ಬೆಣ್ಣೆ ಮುಂತಾದವುಗಳು. ಹಾಗೆಯೇ ಏಕದಳ ಧಾನ್ಯ, ಸೋಯಾ ಮುಂತಾದವುಗಳಲ್ಲಿ ವಿಟಮಿನ್ ಬಿ ಕಂಡುಬರ್ತವೆ. ವಿಟಮಿನ್ ಬಿ ಕಾರ್ಯ ನೋಡೋದಾದರೆ ಈ ವಿಟಮಿನ್ ಬಿಯನ್ನು B1, B2, B6, B12, B7 ಹೀಗೆ ವಿವಿಧ ವಿಭಾಗಗಳಾಗಿ ವಿಟಮಿನ್ ಬಿಯನ್ನು ವರ್ಗೀಕರಿಸಿದ್ದಾರೆ. ಈ ವಿಟಮಿನ್ ಬಿ ಕಾರ್ಯ ನೋಡೋದಾದರೆ ವಿಟಮಿನ್ B1, B2 ಇದು ಸಕ್ಕರೆ ಮತ್ತು ಪಿಷ್ಟದಿಂದ ಶಕ್ತಿಯನ್ನು ಬಿಡುಗಡೆ ಮಾಡಲೇ ಸಹಾಯಕವಾಗುತ್ತೆ. ಹಾಗೆಯೇ ಕೇವಲ ವಿಟಮಿನ್ B1 ಜೀರ್ಣಕ್ರಿಯೆಗೆ ಸಹಾಯಕ. ಹೃದಯದ ಬೆಳವಣಿಗೆಗೆ, ಸ್ನಾಯುಗಳಿಗೆ ಬಲ ಒದಗಿಸಲು ಹಾಗೆ ಬಲಹೀನತೆ ತಡೆಯುವಲ್ಲಿ ವಿಟಮಿನ್ B1 ಅವಶ್ಯಕವಾಗಿದೆ. ಚಯಾಪಚಯ ಕ್ರಿಯೆಯಲ್ಲಿ, ಚರ್ಮದ ರೋಗಗಳನ್ನು ಮತ್ತು ಕುಂಠಿತ ಬೆಳವಣಿಗೆಯನ್ನು ಹಾಗೂ ದೇಹದ ನಡುಕ ತಡೆಯುವಲ್ಲಿ ವಿಟಮಿನ್ B6 ಸಹಾಯಕವಾಗಿದೆ. ಹಾಗೆಯೇ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ, ನ್ಯೂಕ್ಲಿಕ್ ಆಮ್ಲಗಳ ಉತ್ಪತ್ತಿಗೆ, ನರಮಂಡಲ ವ್ಯವಸ್ಥೆಯ ಸುಸ್ಥಿತಿಗೆ B12 ಅವಶ್ಯಕ. ವಿಟಮಿನ್ ಸಿ. ವಿಟಮಿನ್ ಸಿ ಅನ್ನು ಎಸ್ಕಾರ್ಬಿಕ್ ಆಮ್ಲ ಅಥವಾ ಎಸ್ಕಾರ್ಬಿಕ್ ಆ್ಯಸಿಡ್ ಹೇಳಿ ಕರೀತಾರೆ. ಇದು ಯಾವ್ಯಾವ ಫುಡ್ಡಲ್ಲಿರುತ್ತೆ? ಸಿಟ್ರಸ್ ಫುಡ್ ಅಂದರೆ ಲಿಂಬೆಹಣ್ಣು, ಕಿತ್ತಳೆ ಹಣ್ಣು, ಹುಳಿಯಾದ ಹಣ್ಣು, ಲಿಂಬೆಹಣ್ಣಿನಂತಹ ಹಣ್ಣುಗಳು, ಇದನ್ನು ಸಿಟ್ರಸ್ ಫುಡ್ ಹೇಳ್ತಾರೆ. ಆ ಸಿಟ್ರಸ್ ಫುಡ್ಡಲ್ಲಿ ಮುಖ್ಯವಾಗಿ ಕಂಡುಬರುವುದೇ ವಿಟಮಿನ್ ಸಿ. ಹಾಗೆಯೇ ಬ್ರಾಕೋಲಿ, ಬಟಾಟೆ, ನೆಲ್ಲಿಕಾಯಿ, ಹಸಿರು ಸೊಪ್ಪು, ಎಲೆಕೋಸು, ಟೊಮೆಟೊ, ಮೆಣಸು, ಬಾಳೆಹಣ್ಣು, ಬೆಳ್ಳುಳ್ಳಿ ಮುಂತಾದವುಗಳಲ್ಲಿ ಕೂಡ ವಿಟಮಿನ್ ಸಿ ಕಂಡುಬರ್ತವೆ. ಮುಖ್ಯವಾಗಿ ಯಾವುದ್ರಲ್ಲಿ ಕಂಡುಬರ್ತವೆ? ಸಿಟ್ರಸ್ ಫುಡ್ಡಲ್ಲಿ. ಇದು ಶಾಖದಿಂದ ನಷ್ಟ ಹೊಂದುವ ವಿಟಮಿನ್ ಆಗಿದೆ. ಹಾಗೆಯೇ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ಬಿ ಮತ್ತು ಸಿ ಹೇಳಿದ್ದೇವಲ್ಲ, ವಿಟಮಿನ್ ಸಿ ಇದು
ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು ಶಾಖದಿಂದ ನಷ್ಟ ಹೊಂದುತ್ತವೆ. ಇವು ಬಿಸಿ ಮಾಡಿದಾಗ ನೀವು ಆಹಾರ ಪದಾರ್ಥಗಳನ್ನು ಬಿಸಿ ಮಾಡಿದಾಗ ಆ ವಿಟಮಿನ್ ಸಿ ಏನಾಗುತ್ತೆ, ನಷ್ಟ ಉಂಟಾಗ್ತದೆ. ಅದಕ್ಕಾಗಿ ನಾವೇನು ಹೇಳ್ತೇವೆ, ಆದಷ್ಟು ಹಸಿ ತರಕಾರಿಗಳನ್ನು ಹಸಿಯಾಗಿ ತಿನ್ನಬೇಕು ಅಂತಲೇ ಸಜೆಸ್ಟ್ ಮಾಡ್ತೇವೆ. ವಿಟಮಿನ್ ಸಿ ಕಾರ್ಯ ನೋಡುವುದಾದರೆ ಫೋಲಿಕ್ ಆಮ್ಲ ಮತ್ತು ಕಬ್ಬಿನ ಕೆಲವು ಪ್ರೋಟೀನ್ಗಳ ಹೀರಿಕೆಗೆ ಸಹಾಯಕ. 2 ವಿಟಮಿನ್ಗಳ ಉತ್ಕರ್ಷಣೆಯನ್ನು ತಡೆಯುತ್ತೆ. ಆಂತರಿಕ ರಕ್ತಸ್ರಾವವನ್ನು ತಡೆಯಲೇಬೇಕು. ರಕ್ತನಾಳಗಳನ್ನು ಬಲಿಷ್ಠವಾಗಿಡುತ್ತವೆ. ಮೂಳೆ ಮತ್ತು ಹಲ್ಲುಗಳನ್ನು ಗಟ್ಟಿಯಾಗಿಸಲು ಹಾಗೂ ಶಕ್ತಿ ಹೆಚ್ಚಿಸಲು ಅವಶ್ಯಕ. ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಬೇಕೇ ಬೇಕು. ಅವುಗಳ ಶಕ್ತಿ ಹೆಚ್ಚಿಸಲು ಏನು ಬೇಕು, ವಿಟಮಿನ್ ಸಿ ಬೇಕು. ಇದು ಇದರ ಪ್ರಮುಖ ಕಾರ್ಯವಾಗಿದೆ. ಈ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಹೆಳು ಕಾಯಿಲೆ ಬರ್ತದೆ. ಹಾಗೆ ವಿಟಮಿನ್ ಬಿ ಇಂದ ಬೇರೆ ಬೇರೆ ಕಾಯಿಲೆ. ವಿಟಮಿನ್ ಡಿ ಈ ವಿಟಮಿನ್ ಡಿಯನ್ನು ಕ್ಯಾಲ್ಸಿಫೆರಾಲ್ ಹೇಳಿ ಕರೀತಾರೆ. ಹಾಗಾದರೆ ವಿಟಮಿನ್ ಡಿ ಎಲ್ಲಿ ಕಂಡುಬರ್ತವೆ? ಪಿತ್ತಜನಕಾಂಗ ಅಂದರೆ ಯಕೃತ್ತು, ಹಾಲು, ಮೊಟ್ಟೆ, ಮೀನು, ಹಾಲಿನ ಉತ್ಪನ್ನಗಳು, ಬಾದಾಮಿ, ಅಣಬೆ, ಕಿತ್ತಳೆ ಹಣ್ಣು. ಅಷ್ಟೇ ಅಲ್ಲದೆ ಕಪ್ಪೆ ಚಿಪ್ಪು, ಸಿಗಡಿ, ಧಾನ್ಯಗಳು ದಲ್ಲೂ ಕಂಡುಬರ್ತವೆ. ಅಲ್ಲದೆ ನಮ್ಮ ದೇಹವು ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಅನ್ನು ತಯಾರಿಸ್ತವೆ. ಇವು ಆಹಾರ ಪದಾರ್ಥದಿಂದ ನಮಗೆ ವಿಟಮಿನ್ ಡಿ ಸಿಕ್ಕಿದ್ರೆ ನಮ್ಮ ದೇಹವೂ ಕೂಡ ವಿಟಮಿನ್ ಡಿ ಅನ್ನು ತಯಾರಿಸ್ತವೆ. ಯಾವಾಗ? ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ವಿಟಮಿನ್ ಡಿ ಅನ್ನು ತಯಾರಿಸ್ತವೆ. ಅದಕ್ಕಾಗಿ ಆದಷ್ಟು ಎಳೆ ಬಿಸಿಲಿನಲ್ಲಿ ಚಿಕ್ಕ ಮಕ್ಕಳನ್ನು ಹೊರಗೆ ತಗೊಂಡು ಹೋಗ್ಲಿಕ್ಕೆ ಹೇಳ್ತೇವೆ. ನಾವು ಕೂಡ ದೊಡ್ಡವರಿಗೂ ಕೂಡ ವಿಟಮಿನ್ ಡಿ ಪಡೆಯಲು ಬೆಳಕಿನ ಜಾವದ ಬಿಸಿಲಿಗೆ ಹೋಗಿ ಕುತ್ಕೊಳ್ಳಿಕ್ಕೆ ಸಲಹೆಯನ್ನು ನೀಡ್ತಾರೆ. ವಿಟಮಿನ್ ಡಿ ಕಾರ್ಯ ನೋಡೋದಾದರೆ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ, 2ನೇದು ದೇಹದ ಬೆಳವಣಿಗೆ, 3ನೇದು ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್. ಈ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಇವು ಖನಿಜಾಂಶಗಳು. ಈ 2 ಖನಿಜಾಂಶಗಳು ನಮ್ಮ ದೇಹಕ್ಕೆ ಅತ್ಯವಶ್ಯಕ. ಆ ಖನಿಜಾಂಶಗಳು ನಮ್ಮ ದೇಹದ ಜೀವಕೋಶವು ಬಳಕೆ ಮಾಡಲಿಕ್ಕೆ ವಿಟಮಿನ್ ಡಿ ಅವಶ್ಯಕ. ಹಾಗೆ ನರಮಂಡಲ ವ್ಯವಸ್ಥೆಯ ಸಮಸ್ಥಿತಿ, ಹೃದಯದ ಸಮಸ್ಥಿತಿ, ಹಾಗೆ ರಿಕೆಟ್ಸ್ ಕಾಯಿಲೆ ತಡೆಯಲು ಈ ವಿಟಮಿನ್ ಡಿ ಕೊರತೆ ನಮ್ಮ ದೇಹದಲ್ಲಿ ಉಂಟಾದರೆ, ವಿಟಮಿನ್ ಡಿ ತಯಾರಿಕೆ ಕಡಿಮೆ ಆದರೆ ರಿಕೆಟ್ಸ್ ಕಾಯಿಲೆ ಬರುವ ಸಂಭವ ಹೆಚ್ಚು. ಆದಷ್ಟು ವಿಟಮಿನ್ ಡಿ ನಮ್ಮ ದೇಹದಲ್ಲಿ ತಯಾರಾಗಬೇಕು. ಇಲ್ಲಾಂದರೆ ವಿಟಮಿನ್ ಡಿ ಯುಕ್ತ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಯಾಕೆ? ರಿಕೆಟ್ಸ್ ಕಾಯಿಲೆಯನ್ನು ತಡೆಯಲು. ಅಷ್ಟೇ ಅಲ್ಲದೆ ಮೇಲಿನ ಎಲ್ಲ ಕಾರ್ಯಗಳು ಸರಿಯಾಗಿ ನಡೆಯಲು ಈ ವಿಟಮಿನ್ ಡಿ ಅವಶ್ಯಕವಾಗಿರ್ತದೆ. ವಿಟಮಿನ್ ಇ, ಇದಕ್ಕೇನು ಹೇಳ್ತಾರೆ? ಟೇಕೋಫೆರಾಲ್. ವಿಟಮಿನ್ ಇ ಅನ್ನು ಟೇಕೋಫೆರಾಲ್ ಅಂತ ಕರೀತಾರೆ. ಹಾಗಾದರೆ ಅದು ಹೊಂದಿರುವ ಆಹಾರ ಪದಾರ್ಥಗಳು ಯಾವುದು? ಕುಂಬಳಕಾಯಿ, ಕೆಂಪು ದೊಡ್ಡ ಮೆಣಸು, ಪಾಲಕ್ ಸೊಪ್ಪು, ಶೇಂಗಾ, ಸೂರ್ಯಕಾಂತಿ ಬೀಜ, ಸೋಯಾಬೀನ್, ಬ್ರಾಕೊಲಿ ಮತ್ತು ಬಾದಾಮಿ. ವಿಟಮಿನ್ ಇ ಕಾರ್ಯ ನೋಡೋದಾದರೆ ದೇಹದಲ್ಲಿ ವಿಟಮಿನ್ ಎ ಸಂಗ್ರಹದ ರಕ್ಷಣೆ ಮಾಡಲೇ. ಅಂದರೆ ನಮ್ಮ ದೇಹದಲ್ಲಿ ವಿಟಮಿನ್ ಎ ಬೇಕು. ಆ ವಿಟಮಿನ್ ಎ ಸಂಗ್ರಹ ಮಾಡಲಿಕ್ಕೆ ವಿಟಮಿನ್ ಇ ಅವಶ್ಯಕ. ಸೂಕ್ಷ್ಮ ರಕ್ತನಾಳಗಳನ್ನು ಬಲಪಡಿಸಲು, ದೇಹದ ವಿವಿಧ ಜೀವಕೋಶಗಳಿಗೆ ತೆರಳುವಂಥ ರಕ್ತನಾಳಗಳಿರ್ತಾವಲ್ಲ ಅದನ್ನು ಬಲಪಡಿಸಲಿಕ್ಕೆ. ಋತುಚಕ್ರ ನಿಯಂತ್ರಣ, ಬೇರೆ ವಿಟಮಿನ್ಗಳ ನಷ್ಟವನ್ನು ತಡೆಯಲು, ಹೃದಯಕ್ಕೆ ರಕ್ತ ಸಂಚಾರಕ್ಕೆ ಸಹಾಯಕ. ಹಾಗೆಯೇ ರಕ್ತದಲ್ಲಿ ಆಮ್ಲಗಳ ಪ್ರಮಾಣಗಳಲ್ಲಿ ಇಳಿತ ಆದರೆ ವಿಟಮಿನ್ ಇ ಕಾರ್ಯ ಬೇಕು. ಜೀವಕೋಶದ ಆರೋಗ್ಯಕ್ಕೆ ಅವಶ್ಯಕ. ಚಯಾಪಚಯ ಕ್ರಿಯೆಯ ನಿಯಂತ್ರಣವನ್ನು ಮಾಡ್ತವೆ. ವಿಟಮಿನ್ ಕೆ, ಇದನ್ನು ಫೈಟೋಮೆನಡಿಯಾನ್
ಫೈಟೋಮೆನಡಿಯೋನ್ ಹೇಳಿ ಕರೀತಾರೆ. ಇದು ಹೊಂದಿರುವ ಆಹಾರ ಪದಾರ್ಥಗಳು ನೋಡೋದಾದರೆ ಗೇರು ಬೀಜ, ಕಾಲಿಫ್ಲವರ್, ಕ್ಯಾಬೇಜ್, ಹಸಿರು ತರಕಾರಿ, ತುಳಸಿ, ಪಾಲಕ್ ಮುಂತಾದವುಗಳು. ವಿಟಮಿನ್ ಕೆ ಕಾರ್ಯ ಏನು? ರಕ್ತದ ಹೆಪ್ಪುಗಟ್ಟುವಿಕೆಗೆ ಸಹಾಯಕ. ಹಾಗೆಯೇ ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ನೋಡಿ, ವಿಟಮಿನ್ ಎಯನ್ನು ರೆಟಿನಾಲ್, ವಿಟಮಿನ್ ಬಿ1ನ ಥಯಾಮಿನ್ ಹೇಳಿ ಕರೀತಾರೆ. ಈಗಾಗಲೇ ಹೇಳಿದ್ದೆ, ವಿಟಮಿನ್ ಬಿನ ಬಿ1, ಬಿ2, ಬಿ5, ಬಿ6, ಬಿ3, ಬಿ7, ಬಿ9 ಮತ್ತು ಬಿ12 ಹಾಗೆ ವರ್ಗೀಕರಿಸಿದ್ದಾರೆ. ಬಿ1ಅನ್ನು ಥಯಾಮಿನ್ ಹೇಳಿ, ಬಿ2ಅನ್ನು ರೈಬೋಫ್ಲೇವಿನ್ ಮತ್ತು ಬಿ5ನ ಪೆಂಟೋಥೆನಿಕ್ ಆಮ್ಲ, ಬಿ6ಅನ್ನು ಫಿರಿಡಾಕ್ಸಿನ್ ಅಂತ, ಬಿ3ಅನ್ನು ನಿಯೋಸಿನ್, ಬಿ7ಅನ್ನು ಬಯೋಟಿನ್, ಬಿ9ಅನ್ನು ಪೋಲಿಕ್ ಆಮ್ಲ, ಹಾಗೆ ಬಿ12ಅನ್ನು ಕೋಪಾಲಾಮಿನ್, ವಿಟಮಿನ್ ಸಿಯನ್ನು ಎಸ್ಕಾರ್ಬಿಕ್ ಆಮ್ಲ, ವಿಟಮಿನ್ ಡಿನ ಕ್ಯಾಲ್ಸಿಫೆರಾಲ್ ಈಗಾಗಲೇ ನೋಡಿದ್ದೇವೆ, ವಿಟಮಿನ್ ಇನ ಟೋಕೋಫೆರಾಲ್, ಹಾಗೆ ವಿಟಮಿನ್ ಕೆನ ಫೈಟೋಮೆನಡಿಯೋನ್ ಹೇಳಿ ಕರೀತಾರೆ. ಇಷ್ಟೊತ್ತು ವಿಟಮಿನ್ಗಳ ಬಗ್ಗೆ ನೋಡಿದ್ರಿ. ಈಗ ಪ್ರಮುಖ ಖನಿಜಾಂಶಗಳ ಬಗ್ಗೆ ನೋಡೋಣ. ನಮ್ಮ ದೇಹಕ್ಕೆ ಬೇಕಾದ ಕೆಲವು ಖನಿಜಾಂಶಗಳನ್ನು ಈಗ ನೋಡೋಣ. ಕ್ಯಾಲ್ಶಿಯಂ. ಹಾಗಾದರೆ ಕ್ಯಾಲ್ಶಿಯಂ ಹೊಂದಿರೋ ಆಹಾರ ಪದಾರ್ಥ ಯಾವುದು? ಹಾಲಿನ ಉತ್ಪನ್ನಗಳು, ಬಾಳೆಹಣ್ಣು, ಬಲವರ್ಧನೆಗೊಳಿಸಿದ ಆಹಾರ ಮತ್ತು ಆಹಾರ ಧಾನ್ಯ. ಬಲವರ್ಧನೆಗೊಳಿಸಿದ ಅಂತ ಹೇಳಿದ್ರೆ ಕೆಲವೊಂದು ಆಹಾರ ಪದಾರ್ಥಗಳನ್ನಿರ್ತವೆ, ಅದಕ್ಕೆ ಕೆಲವೊಂದು ಖನಿಜಾಂಶಗಳನ್ನು ಆ್ಯಡ್ ಮಾಡ್ತಾರೆ. ಉದಾಹರಣೆ, ಈಗ ಬರುವ ಗೋಧಿ ಹಿಟ್ಟುಗಳನ್ನು ಮಲ್ಟಿಗ್ರೇನ್ ಆಟ ಹೇಳಿ ಕರೀತಾರಲ್ಲ, ಹಾಗೆ ಅಂದರೆ ಗೋಧಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಅಷ್ಟೇ ಇರಲ್ಲ, ಆಟ ಅಷ್ಟೇ ಇರಲ್ಲ. ಮಲ್ಟಿಗ್ರೇನ್ ಅಂದರೆ ಕೆಲವು ಧಾನ್ಯಗಳನ್ನು ಆ ಹಿಟ್ಟಿನೊಂದಿಗೆ ಬೆರೆಸ್ತಾರೆ. ಅದಕ್ಕೇನು ಹೇಳ್ತಾರೆ? ಬಲವರ್ಧನೆಗೊಳಿಸಿದ ಆಹಾರ ಹೇಳ್ತಾರೆ ಅದಕ್ಕೆ. ಹಾಗೆ ಅದೇ ಯಾವುದು? ಹಾಲು, ಸೋಯಾ ಹಾಲು, ಇದು ಕೂಡ ಬಲವರ್ಧನೆಗೊಳಿಸಿದ ಆಹಾರ. ನಾನು ಈಗಾಗಲೇ ಹೇಳಿದ್ದೇನೆ ಗೋಧಿ. ಹಾಗೆ ಅಯೋಡಿನ್ ಯುಕ್ತ ಉಪ್ಪು. ಉಪ್ಪಿಗೆ ಅಯೋಡಿನ್ ಯುಕ್ತ ಉಪ್ಪು ಅಂದರೆ ಅಯೋಡಿನನ್ನು ಸೇರಿಸಿ ತಯಾರಿಸುವಂಥ ಉಪ್ಪು. ಹಾಗೆ ಬಾದಾಮಿ, ಈ ಅಯೋಡಿನ್ ಯುಕ್ತ ಉಪ್ಪು ಈಗಾಗಲೇ ಅಯೋಡಿನ್ ಇರುತ್ತೆ. ಇನ್ನೂ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಯೋಡಿನ್ ಬೇಕು ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಅಯೋಡಿನನ್ನು ಸ್ವಲ್ಪ ಸೇರಿಸ್ತಾರೆ, ಅದಕ್ಕಾಗಿ ಅಯೋಡಿನ್ ಯುಕ್ತ ಉಪ್ಪು. ಬಾದಾಮಿ, ಅಂಜೂರ ಬೆಳೆಗಳು, ಯಾವುದು? ತೊಗರಿ, ಉದ್ದು ಮುಂತಾದವುಗಳ ಪದಾರ್ಥದಲ್ಲಿ ಏನಿರುತ್ತೆ? ಆಹಾರದಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಇನ್ನು ಕ್ಯಾಲ್ಶಿಯಂ ಕಾರ್ಯ ನೋಡೋದಾದರೆ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ. ನಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಲು ಕ್ಯಾಲ್ಶಿಯಂ ಬೇಕು. ಕ್ಯಾಲ್ಶಿಯಂ ಸರಿಯಾಗಿ ಸಿಗದೇ ಇದ್ದರೆ ಮೂಳೆಗಳು ಮೃದುವಾಗುತ್ತೆ, ಹಲ್ಲುಗಳ ಬೆಳವಣಿಗೆ ರಚನೆ ಸರಿಯಾಗಿ ಆಗುವುದಿಲ್ಲ. ಅಷ್ಟೇ ಅಲ್ಲ, ಸ್ನಾಯುಗಳ ಕಾರ್ಯನಿರ್ವಹಣೆಗೆ ಅವಶ್ಯಕ, ಹೃದಯ ನರಗಳ ಆರೋಗ್ಯಕ್ಕೆ ಅತಿ ಅವಶ್ಯಕ, ಹಾಗೆ ರಕ್ತ ಹೆಪ್ಪುಗಟ್ಟೆ ಕ್ರಿಯೆಗೆ ಮತ್ತು ನೋವುಗಳನ್ನು ಕಡಿಮೆ ಮಾಡಲು ಕ್ಯಾಲ್ಶಿಯಂ ಅವಶ್ಯಕ. ಅಯೋಡಿನ್ ಹೊಂದಿರುವ ಆಹಾರ ಪದಾರ್ಥಗಳು: ಹಾಲು, ಬೇಯಿಸಿದ ಆಲೂಗಡ್ಡೆ, ಉಪ್ಪು, ಮೊಟ್ಟೆ, ಒಣದ್ರಾಕ್ಷಿ. ಸಮುದ್ರ ಆಹಾರ. ಸಮುದ್ರ ಆಹಾರದಲ್ಲಿ ಅಯೋಡಿನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗತ್ತೆ. ಹಾಗೆ ಸ್ಟ್ರಾಬೆರಿ, ಶುಂಠಿ, ಪಾಲಕ್, ತೆಂಗಿನ ಎಣ್ಣೆ. ಅಯೋಡಿನ್ ಕಾರ್ಯ ನೋಡೋದಾದರೆ ಕೊಬ್ಬಿನ ಜೀರ್ಣಕ್ರಿಯೆಗೆ ಅವಶ್ಯಕ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬಿದ್ರೆ ಆ ಕೊಬ್ಬಿನ ಜೀರ್ಣಕ್ರಿಯೆಗೆ ಅಯೋಡಿನ್ ಬೇಕೇ ಬೇಕು. ಥೈರಾಯ್ಡ್ ಗ್ರಂಥಿಯ ಕಾರ್ಯದಲ್ಲಿ ಅವಶ್ಯಕ. ಥೈರಾಯ್ಡ್ ಗ್ರಂಥಿ ಸರಿಯಾದ ಕಾರ್ಯನಿರ್ವಹಿಸಬೇಕಾದ್ರೆ ಅಯೋಡಿನ್ ಅವಶ್ಯಕ. ಆ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಮನುಷ್ಯರಲ್ಲಿ ಏನು ಬರುತ್ತೆ? ಥೈರಾಯ್ಡ್ ಕಾಯಿಲೆ ಬರುತ್ತೆ. ಈ ಗ್ರಂಥಿ ಕಾರ್ಯನಿರ್ವಹಣೆಗೆ ಸರಿಯಾಗಿ ಅಯೋಡಿನ್ ಬೇಕೇ ಬೇಕು. ಹಾಗೆ ಬೀಟಾ ಕ್ಯಾರೋಟನನ್ನು ವಿಟಮಿನ್ ಎ ಆಗಿ ಪರಿವರ್ತಿಸುತ್ತದೆ.
ಇದು ಒಂದು ಖನಿಜಾಂಶ. ಈ ರಾಸಾಯನಿಕ ವಸ್ತುವನ್ನು ವಿಟಮಿನ್ ಎ ಆಗಿ ಪರಿವರ್ತಿಸಲು ಅಯೋಡಿನ್ ಅವಶ್ಯಕ. ದೇಹದಲ್ಲಿ ಶಕ್ತಿಯ ಬಿಡುಗಡೆಯನ್ನು ನಿಯಂತ್ರಿಸುತ್ತದೆ. ಹಾಗೆ ಚರ್ಮ, ಉಗುರು, ಕೂದಲು, ಹಲ್ಲುಗಳನ್ನು ಕಾಪಾಡುತ್ತವೆ. ಸಾಮಾನ್ಯವಾಗಿ ನೋಡ್ತಾ ಇರಬೇಕು ನೀವು, ಅಯೋಡಿನ್ ಅಂಶ ರಾಶಿ ಕಡಿಮೆ ಆಗ್ತಾ ಬಂದರೆ ಮಾನವರಲ್ಲಿ ಅಂದರೆ ನಮಗೆಲ್ಲವ ಕೂದಲು ಉದುರುವ ಸಮಸ್ಯೆಗಳು ಕಂಡುಬರ್ತವೆ. ಅಲ್ಲದೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ಕೂದಲು ಸಾಮಾನ್ಯವಾಗಿ ಕೂದಲು ಉದುರುವಿಕೆ ಸಮಸ್ಯೆಯಿಂದ ಅವರು ತೊಂದರೆಗೆ ಈಡಾಗ್ತಾರವರು. ಜಿಂಕ್ ಖನಿಜಾಂಶದ ಕಾರ್ಯ. ಜಿಂಕ್ ಹಾಗಾದರೆ ಏನು ಯೂಸು? ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುತ್ತವೆ. ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯಕ. ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ಬಲಪಡಿಸುತ್ತದೆ. ಹಾಗೆಯೇ ಪ್ರೋಸ್ಟೇಟ್ ಗ್ರಂಥಿಯ ಕೆಲಸವನ್ನು ಇದು ನಿಯಂತ್ರಿಸುತ್ತದೆ. ಕಬ್ಬಿಣ ಹೊಂದಿರುವ ಆಹಾರ ಪದಾರ್ಥ. ಪಾಲಕ್ ಸೊಪ್ಪಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶಗಳಿರ್ತವೆ. ಹಾಗೆ ಸೇಬು, ಹಾಲು, ಬಾದಾಮಿ, ಬಟಾಟೆ, ಕುಂಬಳಕಾಯಿ ಬೀಜ, ಸೊಪ್ಪುಗಳು, ಓಟ್ಸ್, ಅಂಜೂರ, ವಟಾಣಿ ಇವೆಲ್ಲ ಕಬ್ಬಿಣ ಹೊಂದಿರೋ ಆಹಾರ ಪದಾರ್ಥಗಳು. ಅದರಲ್ಲೂ ಹಸಿ ಸೊಪ್ಪುಗಳು ಅದರಲ್ಲೂ ಪಾಲಕ್ ಸೊಪ್ಪಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶಗಳು ಕಂಡುಬರ್ತವೆ. ಕಬ್ಬಿಣ ಖನಿಜಾಂಶದ ಕಾರ್ಯ ನೋಡೋದಾದರೆ ದೇಹದಲ್ಲಿ ಆಕ್ಸಿಜನ್ ಸಾಗಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆಕ್ಸಿಜನ್ ಯಾಕೆ ಬೇಕು? ಪ್ರತಿಯೊಂದು ಜೀವಕೋಶಗಳಿಗೂ ಬೇಕು. ನಾವು ತಿನ್ನಿದ ಆಹಾರ ಜೀರ್ಣಕ್ರಿಯೆಗಾಗಲೇ ಆಗಿ ಶಕ್ತಿ ಬಿಡುಗಡೆಗೆ ಆಕ್ಸಿಜನ್ ಅವಶ್ಯಕ. ಈ ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಕಬ್ಬಿಣ ಖನಿಜಾಂಶ ಪ್ರಮುಖ ಪಾತ್ರ ವಹಿಸುತ್ತದೆ. ಪೊಟ್ಯಾಷಿಯಂ ಸಿಗುವ ಆಹಾರ ಪದಾರ್ಥಗಳು ಯಾವ್ಯಾವುದು? ಬಟಾಣಿ, ಹಸಿರು ಅವರೆ, ಅಣಬೆ, ಕಿತ್ತಳೆ ಮತ್ತು ಬಾಳೆಹಣ್ಣು. ಪೊಟ್ಯಾಷಿಯಂ ಖನಿಜಾಂಶದ ಕಾರ್ಯ ನೋಡೋದಾದರೆ ದೇಹದ ದ್ರವದ ಸಮತೋಲನವನ್ನು ಕಾಪಾಡುತ್ತವೆ. ಹಾಗೆ ನರಗಳ ಸ್ನಾಯುಗಳ ಕಾರ್ಯಚಟುವಟಿಕೆಗೆ ಸಹಾಯಕವಾಗಿದೆ. ಫಾಸ್ಫರಸ್ ಹೊಂದಿರುವ ಆಹಾರ ಪದಾರ್ಥ ಯಾವ್ಯಾವುದರಲ್ಲಿದೆ? ಕೋಳಿ ಮಾಂಸ, ಸಮುದ್ರ ಆಹಾರ, ಸೂರ್ಯಕಾಂತಿ ಬೀಜ, ನಟ್ಸ್ ಯಾವುದು? ಬಾದಾಮಿ, ಗೋಡಂಬಿ ಮುಂತಾದವುಗಳು. ಹಾಗೆ ಸೋಯಾ ಕಾಳು, ಕಾಳು ಕಡಿಗಳು, ಹಾಲು, ಬಾಳೆಹಣ್ಣಲ್ಲಿ ಫಾಸ್ಫರಸ್ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರ್ತವೆ. ಫಾಸ್ಫರಸ್ ಕಾರ್ಯ ನೋಡೋದಾದರೆ ಮೂಳೆ ಮತ್ತು ಹಲ್ಲುಗಳ ರಚನೆಯಲ್ಲಿ ಸಹಾಯಕ. ರಂಜಕ ಅಂದರೆ ಫಾಸ್ಫರಸ್. ಇದು ಹಲ್ಲು ಮತ್ತು ಮೂಳೆಗಳ ರಚನೆಯಲ್ಲಿ ಅತಿ ಅವಶ್ಯಕವಾಗಿದೆ. ಜೀವಕೋಶಗಳು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಹೀರುವಿಕೆಯಲ್ಲಿ ಸಹಾಯಕ. ನಮ್ಮ ದೇಹದ ಜೀವಕೋಶಗಳು ಕಾರ್ಬೋಹೈಡ್ರೇಟ್, ಪಿಷ್ಟ ಮುಂತಾದವುಗಳನ್ನು ಅಥವಾ ಗ್ಲೂಕೋಸ್ ಇವು ಕಾರ್ಬೋಹೈಡ್ರೇಟ್ನ ವಿಧಗಳು. ಅವುಗಳನ್ನು ಮತ್ತು ಕೊಬ್ಬುಗಳನ್ನು ಹೀರುವಿಕೆಯಲ್ಲಿ ಸಹಾಯಕವಾಗಿದೆ. ಈ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ಎಂತಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಶಕ್ತಿ ಬಿಡುಗಡೆ ಮಾಡ್ತವೆ. ಇದು ಜೀವಕೋಶಗಳಿಗೆ ಬೇಕಾದ ಶಕ್ತಿ ಬಿಡುಗಡೆ ಮಾಡೋ ಒಂದು ಆಹಾರದ ಘಟಕ. ಈ ಎರಡು ಆಹಾರ ಘಟಕಗಳನ್ನು ಹೀರುವಿಕೆಯಲ್ಲಿ ಫಾಸ್ಫರಸ್ ಅತಿ ಅವಶ್ಯಕ. ಹಾಗೆ ಪ್ರೋಟೀನ್ ಸಂಶ್ಲೇಷಣೆಯನ್ನು ಮಾಡ್ತವೆ. ಹಾಗೆ ಜೀವಕೋಶಗಳ ಅಂಗಾಂಶಗಳ ದುರಸ್ತಿ ಕಾರ್ಯವನ್ನು ಮಾಡ್ತವೆ. ನಿರ್ದಿಷ್ಟ ವಿಟಮಿನ್ಗಳಾಗಿ ಪರಿವರ್ತನೆಯಾಗುವ ರಾಸಾಯನಿಕಗಳು ಅನ್ನೋದು ಬೀಟಾ ಕ್ಯಾರೋಟಿನ್ ಮತ್ತು ಫೋಲಿಕ್ ಆಮ್ಲ. ಇವುಗಳನ್ನು ಏನಂತ ಕರೀತಾರೆ? ಪ್ರೋವಿಟಾಮಿನ್ಗಳು. ಇವುಗಳನ್ನೇನು ಕರೀತಾರೆ? ಪ್ರೋವಿಟಾಮಿನ್ಗಳಂತಾಗಿ ಕರೀತಾರೆ. ಯಾವುದನ್ನು? ಬೀಟಾ ಕ್ಯಾರೋಟಿನ್ ಮತ್ತು ಫೋಲಿಕ್ ಆಮ್ಲ ಇವುಗಳನ್ನು ಪ್ರೋವಿಟಾಮಿನ್ಗಳಂತ ಕರೀತಾರೆ. ಯಾಕೆಂದರೆ ಈ ಬೀಟಾ ಕ್ಯಾರೋಟಿನ್ ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆ ಹೊಂದುತ್ತದೆ. ಪ್ರಶ್ನೋತ್ತರಗಳನ್ನು ನೋಡೋಣ. ರೋಗಗಳ ವಿರುದ್ಧ ಹೋರಾಡಲು ಸಹಾಯಕವಾಗುವ ವಿಟಮಿನ್. ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ. ಇದು ರೋಗಗಳ ವಿರುದ್ಧ ಹೋರಾಡಲು ಸಹಾಯಕವಾಗುತ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ವಿಟಮಿನ್ ಸಿ ನೀಡುತ್ತವೆ. ಅದಕ್ಕಾಗಿ ರೋಗಗಳ ವಿರುದ್ಧ ಹೋರಾಡಲು ಸ್ವಲ್ಪ ಪ್ರಮಾಣದಲ್ಲಿ ಸಹಾಯಕವಾಗ್ತವೆ.
ಸಿಟ್ರಸ್ ಫುಡ್ನಲ್ಲಿ ಹೆಚ್ಚಾಗಿರೋ ವಿಟಮಿನ್. ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ. ಆಪ್ಷನ್ ಬಿ ವಿಟಮಿನ್ ಸಿ. ಸಿಟ್ರಸ್ ಫುಡ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಂಡುಬರ್ತವೆ. ಆಸ್ಟಿಯೋಮಲಾಸಿಯಾ. ಆಸ್ಟಿಯೋಮಲಾಸಿಯಾ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗ್ತದೆ? ಆಪ್ಷನ್ 1 ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ 3 ವಿಟಮಿನ್ ಸಿ, ಆಪ್ಷನ್ 4 ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ಯಾವುದು ಆಸ್ಟಿಯೋಮಲಾಸಿಯಾ ಎಂಬ ಕಾಯಿಲೆ ಉಂಟಾಗ್ತದೆ. ಇದು ಸಾಮಾನ್ಯವಾಗಿ ವಯಸ್ಕರಲ್ಲಿ ಕಂಡುಬರ್ತವೆ. ಇದರಿಂದ ಮೂಳೆಗಳಲ್ಲಿ ಬಿದುರತೆ ಮತ್ತು ಹಿಗ್ಗಿದ ಕಾಲುಗಳು, ದವಡೆಗಳು ಹಾಗೆಯೇ ಮೂಳೆಗಳ ವಿಕೃತ ಬೆಳವಣಿಗೆಗೆ ಇದು ಎಡೆ ಮಾಡಿಕೊಡ್ತವೆ. ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕಿನಲ್ಲಿ ನಮ್ಮ ದೇಹವು ತಯಾರಿಸುವ ವಿಟಮಿನ್. ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಎ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ. ಆಪ್ಷನ್ ಸಿ ವಿಟಮಿನ್ ಡಿ. ನಮ್ಮ ದೇಹವು ಕ್ಯಾಲ್ಸಿಯಂ ಅನ್ನು ಬಳಸಲು ಸಹಾಯಕವಾಗುವ ವಿಟಮಿನ್. ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಎ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ವಿಟಮಿನ್ ಡಿ ಸಮ್ಮುಖದಲ್ಲಿ ನಮ್ಮ ದೇಹವು ಕ್ಯಾಲ್ಸಿಯಮನ್ನು ಬಳಸುತ್ತವೆ. ಗಳಗಂಡ ಕಾಯಿಲೆಗೆ ಯಾವ ಖನಿಜಗಳ ಕೊರತೆ ಕಾರಣ? ಆಪ್ಷನ್ 1 ಕ್ಯಾಲ್ಸಿಯಂ, ಆಪ್ಷನ್ 2 ಅಯೋಡಿನ್, ಆಪ್ಷನ್ 3 ಕಬ್ಬಿಣ, ಆಪ್ಷನ್ 4 ಫಾಸ್ಫರಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಯೋಡಿನ್. ಬೇಯಿಸುವಾಗ ಶಾಖದಿಂದ ಸುಲಭವಾಗಿ ನಾಶವಾಗುವ ವಿಟಮಿನ್. ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಸಿ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ. ಆಪ್ಷನ್ ಡಿ ವಿಟಮಿನ್ ಸಿ. ಇದು ಸುಲಭವಾಗಿ ನಾಶವಾಗುವ ವಿಟಮಿನ್ ಆಗಿದೆ. ಮುಂದಿನ ಪ್ರಶ್ನೆ, ಒಸಡುಗಳಲ್ಲಿ ರಕ್ತಸ್ರಾವ, ಗಾಯಮಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವಿಕೆ ಇದು ಯಾವ ವಿಟಮಿನ್ ಕೊರತೆಯ ಲಕ್ಷಣವಾಗಿದೆ? ಇದು ಮುಖ್ಯವಾಗಿ ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಎ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. ಇದು ಸ್ಕರ್ವಿ ರೋಗದ ಲಕ್ಷಣವೂ ಹೌದು. ಹತ್ತನೇ ಪ್ರಶ್ನೆ, ಜೀವಕೋಶಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಹೀರುವಿಕೆಯಲ್ಲಿ ಸಹಾಯ ಮಾಡುವ ವಿಟಮಿನ್. ಆಪ್ಷನ್ 1 ವಿಟಮಿನ್ ಎ, ಆಪ್ಷನ್ 2 ವಿಟಮಿನ್ ಬಿ, ಆಪ್ಷನ್ 3 ವಿಟಮಿನ್ ಸಿ, ಆಪ್ಷನ್ 4 ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಟಮಿನ್ ಡಿ. ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಸಹಾಯವಾಗುವ ಖನಿಜಾಂಶ. ಆಪ್ಷನ್ 1 ಜಿಂಕ್, ಆಪ್ಷನ್ 2 ಪೊಟ್ಯಾಷಿಯಂ, ಆಪ್ಷನ್ 3 ಕಬ್ಬಿಣ, ಆಪ್ಷನ್ 4 ಕ್ಯಾಲ್ಸಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕ್ಯಾಲ್ಸಿಯಂ. ಥೈರಾಯ್ಡ್ ಗ್ರಂಥಿಯ ಕಾರ್ಯದಲ್ಲಿ ಅವಶ್ಯಕ ಆದ ಖನಿಜಾಂಶ. ಆಪ್ಷನ್ 1 ಜಿಂಕ್, ಆಪ್ಷನ್ 2 ಪೊಟ್ಯಾಷಿಯಂ, ಆಪ್ಷನ್ 3 ಅಯೋಡಿನ್, ಆಪ್ಷನ್ 4
ಕ್ಯಾಲ್ಶಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅಯೋಡಿನ್. ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯ ಮಾಡುವ ಖನಿಜ ಅಂಶ ಯಾವುದು? ಆಪ್ಷನ್ 1 ಜಿಂಕ್, ಆಪ್ಷನ್ 2 ಪೊಟ್ಯಾಷಿಯಂ, ಆಪ್ಷನ್ 3 ಕಬ್ಬಿಣ, ಆಪ್ಷನ್ 4 ಕ್ಯಾಲ್ಶಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಕ್ಯಾಲ್ಶಿಯಂ. ಇದು ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುವ ಖನಿಜಾಂಶ ಆಪ್ಷನ್ 1 ಜಿಂಕ್, ಆಪ್ಷನ್ 2 ಪೊಟ್ಯಾಷಿಯಂ, ಆಪ್ಷನ್ 3 ಕಬ್ಬಿಣ, ಆಪ್ಷನ್ 4 ಕ್ಯಾಲ್ಶಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜಿಂಕ್. ಇದು ಕೊಲೆಸ್ಟ್ರಾಲ್ ಸಂಗ್ರಹವನ್ನು ದೇಹದಲ್ಲಿ ಕಡಿಮೆ ಮಾಡ್ತವೆ. ಮುಂದಿನ ಪ್ರಶ್ನೆ, ಕೊಬ್ಬಿನಲ್ಲಿ ವಿಲೀನವಾಗುವ ವಿಟಮಿನ್ಗಳು ಆಪ್ಷನ್ 1 ಎ, ಡಿ, ಇ, ಕೆ, ಆಪ್ಷನ್ 2 ಸಿ ಮತ್ತು ಬಿ, ಆಪ್ಷನ್ 3 ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಆಪ್ಷನ್ 4 ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎ, ಡಿ, ಇ, ಕೆ. ಈ ಸಿ ಮತ್ತು ಬಿ ಇದು ನೀರಿನಲ್ಲಿ ವಿಲೀನವಾಗುವ ವಿಟಮಿನ್ಗಳು. ಮುಂದಿನ ಪ್ರಶ್ನೆ, ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಸಹಾಯವಾಗುವ ಖನಿಜಾಂಶ ಆಪ್ಷನ್ 1 ಜಿಂಕ್, ಆಪ್ಷನ್ 2 ಪೊಟ್ಯಾಷಿಯಂ, ಆಪ್ಷನ್ 3 ಕಬ್ಬಿಣ, ಆಪ್ಷನ್ 4 ಕ್ಯಾಲ್ಶಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಬ್ಬಿಣ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಈ ಬದಿಗೆ ಎಲ್ಲ ವಿಟಮಿನ್ಗಳು ಮತ್ತು ಖನಿಜಾಂಶಗಳನ್ನು ನೀಡಿದ್ದಾರೆ. ಈ ಬಿ ಭಾಗದಲ್ಲಿ ಇವುಗಳಿಗೆ ಸಂಬಂಧಿಸಿದ ರೋಗಗಳು ಅಥವಾ ನ್ಯೂನತೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಯಾವ ಆಪ್ಷನ್ ಸರಿಯಾಗಿದೆ ಹೇಳಿ ನೋಡಬೇಕು. ಇದರಲ್ಲಿ ಸರಿಯಾದ ಇರೋ ಆಪ್ಷನ್ ಕೇವಲ ಒಂದು ವಿಟಮಿನ್ ಸಿ, ಸ್ಕರ್ವಿ. ಉಳಿದ ಯಾವ ಆಪ್ಷನ್ಗಳು ಸರಿಯಾಗಿರುವುದಿಲ್ಲ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಬರುತ್ತೆ. ಹಾಗಾದರೆ ವಿಟಮಿನ್ ಎ ಕೊರತೆಯಿಂದ ಏನು ಬರುತ್ತೆ? ದೃಷ್ಟಿ ಕಳೆದುಕೊಳ್ಳುವುದು. ವಿಟಮಿನ್ ಬಿಯಿಂದ ಬೇರಿ ಬೇರಿ, ವಿಟಮಿನ್ ಡಿಯಿಂದ ರಿಕೆಟ್ಸ್, ಹೌದಾ? ಹಾಗೆ ಅಯೋಡಿನಿಂದ ಗಳಗಂಡ, ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ, ಹಾಗೆ ಕ್ಯಾಲ್ಶಿಯಂನಿಂದ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು. ಕ್ಯಾಲ್ಶಿಯಂ ನ್ಯೂನತೆ ಆದರೆ ಮೂಳೆ ಹಲ್ಲು ಕ್ಷೀಣಿಸುವುದು, ಕಬ್ಬಿಣ ನ್ಯೂನತೆ ಆದರೆ ರಕ್ತಹೀನತೆ, ಅಯೋಡಿನ್ ಕೊರತೆ ಆದರೆ ಗಳಗಂಡ, ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ವಿಟಮಿನ್ ಸಿಯಿಂದ ಸ್ಕರ್ವಿ, ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ಹಾಗೂ ವಿಟಮಿನ್ ಎ ಕೊರತೆಯಿಂದ ದೃಷ್ಟಿಯನ್ನು ಕಳೆದುಕೊಳ್ತಾರೆ. ಈಗಾಗಲೇ ವಿಟಮಿನ್ಗಳ ವೈಜ್ಞಾನಿಕ ಹೆಸರುಗಳನ್ನು ಈಗಾಗಲೇ ನೋಡಿದ್ದೇವೆ. ಮತ್ತೊಮ್ಮೆ ನೋಡಿದರೆ ವಿಟಮಿನ್ ಎಗೆ ರೆಟಿನಾಲ್, ವಿಟಮಿನ್ ಬಿ1ಗೆ ಥಯಾಮಿನ್, ವಿಟಮಿನ್ ಬಿ2ಗೆ ರೈಬೋಫ್ಲಾವಿನ್, ವಿಟಮಿನ್ ಬಿ5ಗೆ ಪ್ಯಾಂಟೋಥೆನಿಕ್ ಆಮ್ಲ, ವಿಟಮಿನ್ ಬಿ6ಗೆ ಪಿರಿಡಾಕ್ಸಿನ್, ಬಿ3ಗೆ ನಿಯಾಸಿನ್, ಬಿ7ಗೆ ಬಯೋಟಿನ್, ಬಿ9ಗೆ ಪೋಲಿಕ್ ಆಮ್ಲ, ಬಿ12ಗೆ ಕೊಬಲಾಮಿನ್, ವಿಟಮಿನ್ ಸಿಗೆ ಸ್ಕಾರ್ಬಿಕ್ ಆಮ್ಲ, ವಿಟಮಿನ್ ಡಿಗೆ ಕ್ಯಾಲ್ಸಿಫೆರೋಲ್, ವಿಟಮಿನ್ ಎಗೆ ಟೋಕೋಫೆರಾಲ್ ಹಾಗೂ ವಿಟಮಿನ್ ಕೆಗೆ ಫೈಟೋಮೆನಾಡಿಯೋನ್ ಹೇಳಿ ಕರೀತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.